ಆಯುಷ್ ವಾಹಿನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಸನ್ಮಾನ್ಯ ಹರೀಶ್ ಅವರು ನಮ್ಮೊಂದಿಗೆ ಜೊತೆ ನಿಂತು ಮುಂದೆ ನಡೆಸಿಕೊಂಡು ಮಾರ್ಗದರ್ಶನವನ್ನು ನೀಡಿ ಸಾಕ್ತಾ ಇದ್ದಾರೆ. ನಮ್ಮ ಸಾಫ್ಟ್ ಸ್ಕಿಲ್ಸ್ ಇರಬಹುದು, ನಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಬಹುದು, ಎಲ್ಲವಕ್ಕೂ ಕೂಡ ಒಂದು ಧನ್ಯತೆಯನ್ನು, ಒಂದು ಶ್ರೇಷ್ಠತೆಯನ್ನು ನೀಡ್ತಾ ದಿವ್ಯತೆಯತ್ತ, ಉತ್ತಮ ಕೆಲಸಗಳತ್ತ, ಉತ್ತಮ ಕಾರ್ಯಕ್ರಮಗಳನ್ನು ಪರಿಕಲ್ಪನೆ ಮಾಡೋದ್ರತ್ತ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಅಂತಹ ಮಹನೀಯರು ವೈಸ್ ಪ್ರೆಸಿಡೆಂಟ್ ಆಯುಷ್ ವಾಹಿನಿ ಹರೀಶ್ ಸರ್ ಅವರು. ಪ್ರತಿಯೊಬ್ಬರಿಗೂ ಇಮ್ಯುನಿಟಿ ಬೂಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು ಅಂದ್ರೆ ಅದಕ್ಕೆ ಆಗೋದು ಕೇವಲ ನಮ್ಮ ಆಯುಷ್ ಡಾಕ್ಟರ್ಸ್. The need of the Ayush doctors integration, it is a requirement of the public. ಸತತವಾಗಿ 6 ಸಲ ಗೆಲ್ಲಬೇಕು ಅಂದ್ರೆ he is the leader. ಎಲ್ಲರಿಗೂ ನಮಸ್ಕಾರ. ಸ್ಮೈಲಿಂಗ್ ಹಸನ್ಮುಖರಾಗಿರಿ. ರೆಸ್ಪೆಕ್ಟೆಡ್ ಆನರಬಲ್ ಹೆಲ್ತ್ ಮಿನಿಸ್ಟರ್ ಶ್ರೀ ದಿನೇಶ್ ಗುಂಡೂರಾವ್ ಜಿ, ಪದ್ಮಶ್ರೀ ಡಾಕ್ಟರ್ ವಿ.ಆರ್. ಗೌರಿಶಂಕರ್ ಜಿ, ಡಾಕ್ಟರ್ ರಾಘವೇಂದ್ರ ರಾವ್ ಜಿ and Dr. Narendra ji. It gives me great pleasure to be here on this stage. ಇಲ್ಲಿ ನನಗೆ ರೆಕಗ್ನೈಸ್ ಮಾಡಿದ್ರು ಅಂತಂದ್ರು, ನಮ್ಮಂಥವ್ರಿಗೆ ರೆಕಗ್ನೈಸ್ ಮಾಡಬಾರ್ದು. ದುರಂತ ಯಾಕೆ ಅಂದರೆ ಆಲ್ರೆಡಿ 16ರಿಂದ 18 ಅವರ್ ವರ್ಕ್ ಮಾಡ್ತೀನಿ. ಇಂಥವ್ರು ರೆಕಗ್ನೈಸ್ ಮಾಡಿಬಿಟ್ರೆ 18ರಿಂದ 20 ಅವರ್ ವರ್ಕ್ ಮಾಡಕ್ಕೆ ಶುರು ಮಾಡಿಬಿಡ್ತೀನಿ. ಇದ್ರಿಂದ ಸಮಸ್ಯೆ ಏನಂದ್ರೆ ನನ್ನ ಜೊತೆಲಿರೋರಿಗೆ. ಬಟ್ ಆಗೂ ಇವತ್ತು ಸರ್ಪ್ರೈಸ್ ಆಗಿ ನನಗೆ ಒಂದು ಗೌರವ ಕೊಟ್ಟಿದ್ದಕ್ಕೆ ನಮ್ಮ ಆಯುಷ್ ಟಿವಿ ಒಂದು ಸೀಕ್ರೆಟ್ ಹೇಳ್ತೀನಿ. ನಮ್ಮ ಚೇರ್ಮನ್ ಇಂದ ಹಿಡಿದು ನಮ್ಮ MD ಪ್ರತಿಯೊಬ್ಬರು ಸ್ಪಿರಿಚುವಲಿ ಎಷ್ಟು ಸ್ಟ್ರಾಂಗ್, ಎಷ್ಟು ಪವರ್ಫುಲ್ ಅಂದ್ರೆ ಡೌನ್ ಟು ಅರ್ತ್. ಅವ್ರು ಏನ್ ಮಾಡ್ತಾರೆ, ಈ ಕೈಲಿ ಮಾಡೋದು ಈ ಕೈಲಿ ಗೊತ್ತಾಗಲ್ಲ, ಎಲ್ಲ ಸರ್ಪ್ರೈಸ್. ಈ ತರ ನೋಡ್ರಿ ನಮ್ಮ ಸೀನಿಯರ್ ಮೋಸ್ಟ್ ಸ್ಟಾಫ್ ರಮೇಶ್ ಅವ್ರ ಹೆಂಗ್ ಸನ್ಮಾನ ಅವ್ರಿಗೂ ಗೊತ್ತಿದ್ದಿಲ್ಲ ಅನ್ಸುತ್ತೆ. ಈ ತರದ ವಿಚಾರಗಳು ನಡೀತಿದೆ ಆಯುಷ್ ಟಿವಿಲಿ. ಮತ್ತೆ ಈಗ ತಾನೇ ನಮ್ಮ ರಾಘವೇಂದ್ರ ಸರ್ ಅಂದ್ರು ತುಂಬಾ ದುಡ್ಡಿದೆ ನಮ್ಮ ಇದರಲ್ಲಿ, ಯಾರು ತಗೊಳ್ಳೋರಿಲ್ಲ ಅಂತ. ನಮ್ಮ ಆಯುಷ್ ಟಿವಿವರ್ಗೆ ಅದು ಗೊತ್ತೇ ಇಲ್ಲ. ದುರಂತ ಹೇಳ್ತೀನಿ, ಸೀಕ್ರೆಟ್ ಯುವರ್ ಕಾನ್ಫರೆನ್ಸ್ ಇನ್ ದ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಮಧ್ಯರಾತ್ರಿ 2 ಗಂಟೆಗೆ ಹರಿಕೃಷ್ಣ ಸರ್ ಫೋನ್ ಮಾಡ್ತಾರೆ, ನಿದ್ದೆ ಬರ್ತಿಲ್ಲ ಅಂತಾರೆ. ನೀನೇನ್ ಮಾಡ್ತಾರೆ, ನಾನು ಕಂಪ್ಯೂಟರ್ ಎದುರುಗಡೆ ಕೂತಿದ್ದೀನಿ ಅಂತ. ಯಾಕಂದ್ರೆ ಇಂಥ ಕಾನ್ಫರೆನ್ಸ್ ಮಾಡಬೇಕು ಅಂದ್ರೆ ಹಗ್ಲು ರಾತ್ರಿ ಡೇ ಅಂಡ್ ನೈಟ್ ವರ್ಕ್ ಮಾಡಿದ್ವಿ. ಒಂದು ಜೋರಾದ ಚಪ್ಪಾಳೆ ನಮ್ಮ ಎಂಟೈರ್ ಆಯುಷ್ ಟಿವಿ ಟೀಮ್ಗೆ. ತುಂಬಾ ಕಷ್ಟ ಇದೆ. ಇದನ್ನ ಮಾಡ್ಬೇಕಂದ್ರೆ ಹೆಂಗ್ ಶುರು ಆಯ್ತಿದ್ರ ಜರ್ನಿ ಒಂದು ಬ್ರೀಫ್ ಮಾಡ್ಬಿಡ್ತೀನಿ. ಹಿಂಗೆ ಮ್ಯಾನೇಜ್ಮೆಂಟ್ ಮೀಟಿಂಗ್ ಇತ್ತು ನಮ್ಮ ಆಯುಷ್ ಟಿವಿದು. ಎಲ್ರು ಸರ್ಕಾರ ನಮಗೇನ್ ಮಾಡ್ತು ಅನ್ನೋದ್ರ ಬಗ್ಗೆನೇ ಚಿಂತನೆ. ನೀವು ಯಾವುದೇ ಟಿವಿ ಚಾನೆಲ್ ಹಾಕಿ, ನ್ಯೂಸ್ ಪೇಪರ್ ನೋಡಿ, ಸರ್ಕಾರ ನನ್ಗೇನ್ ಮಾಡ್ತು ಅಂತ. ನಾವೇನ್ ಮಾಡ್ತಾ ಇದೀವಿ ಸರ್ಕಾರಕ್ಕೆ ಯಾರು ಯೋಚನೆ ಮಾಡ್ತಿಲ್ಲ. ಆ ನಿಟ್ಟಿನಲ್ಲಿ ಆಯುಷ್ ಟಿವಿ ಇನ್ಮೇಲಿಂದ ಸರ್ಕಾರದ ಏನೇ ವರ್ಕ್ ಇದ್ರು ನಾವು ಸಪೋರ್ಟ್ ಮಾಡಿ ಮುಂದೆ ಬರಬೇಕು ಅಂತ ಆ ನಿಟ್ಟಿನಲ್ಲಿ ಶುರು ಆಗಿದೆ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫ್ಲುಯೆನ್ಸ್. ಸೊ ಇಲ್ಲಿ ಇದು ಶುರು ಮಾಡಿದಾಗ, ನಾವು ತಗೊಂಡಾಗ ಏನು ಮೂವ್ಮೆಂಟ್ ಶುರು ಆಯ್ತು ಅಂದ್ರೆ ಆರೋಗ್ಯ 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 ಅಂತ ಎಲ್ರಿಗೂ ಗೊತ್ತು. ಫುಡ್, ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಇರೋದು ನಮಗೂ ಗೊತ್ತು. ಸ್ಟ್ರೆಸ್, ನಮ್ಮ ಪಾಡಕ್ಕೆ ನಾವು ಸುಮ್ಮನಿದ್ರು ಜನ ಬಿಡಲ್ಲ, ಸ್ಟ್ರೆಸ್ ಅಂತೂ ಇದ್ದೇ ಇರುತ್ತೆ. ಅದ್ರ ಜೊತೆಲಿ ಪೊಲ್ಯೂಷನ್, ಇವನು ಯಾವುದು ಅವಾಯ್ಡ್ ಮಾಡಕ್ಕಲ್ಲ, ರೋಗ ಬರೋದು ಗ್ಯಾರಂಟಿ. ಬಟ್ ಕೊರೋನಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಏನ್ ಬಂತು ಅಂದ್ರೆ, ಇಮ್ಯೂನ್ ಇದ್ದವ್ರಿಗೆ ಏನೇ ಕಾರಣಕ್ಕೂ ಏನ್ ಬಂದ್ರು ಏನು ಆಗಲ್ಲ. ಇಮ್ಯುನಿಟಿ ಇಲ್ದೇ ಇರೋರು ಸತ್ತೋಗ್ಬಿಟ್ಟ. ಹೆಸರ್ನೋ ಸೊ ನಾವೇನು ಯೋಚನೆ ಮಾಡೋದಂದ್ರೆ ಇಮ್ಯೂನ್ ವೆಲ್ನೆಸ್ ಮೂವ್ಮೆಂಟ್ ಶುರು ಮಾಡೋಣ ಅಂತ. ಆ ಇಮ್ಯೂನ್ ವೆಲ್ನೆಸ್ ಮೂವ್ಮೆಂಟ್ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಇಮ್ಯುನಿಟಿ ಬೂಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು ಅಂದ್ರೆ ಅದಕ್ಕೆ ಆಗೋದು ಕೇವಲ ನಮ್ಮ ಆಯುಷ್ ಡಾಕ್ಟರ್ಸ್ಗೆ. ಅಂಡ್ ವಿ ಆರ್ ಆಯುಷ್ ಟಿವಿ. ಸೊ ಫಸ್ಟ್ ಪ್ರಾಜೆಕ್ಟ್ ನಾವು ಗೌರ್ಮೆಂಟ್ ಸಪೋರ್ಟ್ ಮಾಡುವಂತ ಪ್ರಾಜೆಕ್ಟ್ ಯಾವ್ದು ಇರ್ಬೇಕಂದ್ರೆ ಇಮ್ಯೂನ್ ವೆಲ್ನೆಸ್ ಮೂವ್ಮೆಂಟ್. ಆ ನಿಟ್ಟಿನಲ್ಲಿ ನಾವು ಹಿಂಗ್ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಆ ವಿಷನ್ ನೆಕ್ಸ್ಟ್ 30 years ಏನ್ ಮಾಡ್ತೀವಿ ಎಲ್ಲ ಸುಳ್ಳೋದು. ಈಗ ಏನ್ ಮಾಡ್ತೀವಿ ಇಂಪಾರ್ಟೆಂಟ್. ಈಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಮೊದಲನೇದಾಗಿ ನಾವು ಏನ್ ಮಾಡಿದ್ವಿ, 6500 ಸೌಹಾರ್ದ ಕೋಆಪರೇಟಿವ್ ಸೊಸೈಟಿನ ಅಫಿಷಿಯಲ್ ಆಗಿ
ಆಯುಷ್ ಟಿವಿ ಟೈ ಅಪ್ ಮಾಡ್ಕೊಳ್ತು. ಅಷ್ಟು ಕಡೆನು ಅಲ್ಲಿರುವಂತ ಮೆಂಬರ್ಸ್ ಜೊತೆಲಿ ಪಬ್ಲಿಕ್ ಅವ್ರು ಕೊಡುವಂತ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ನಮ್ಮ ಡಾಕ್ಟರ್ಸ್ ಒಟ್ಟಿಗೆ ಸೇರಿ ಹೇಗೆ ಇಮ್ಯುನಿಟಿ ಬೂಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಮೂವ್ಮೆಂಟ್ ಆಫ್ಟರ್ ದಿಸ್ ಕಾನ್ಫರೆನ್ಸ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ತದೆ, ಅಫಿಷಿಯಲ್ ಆಗಿ ಟೈ ಅಪ್ ಆಗಿದೆ. ಎರಡನೇದು ಕಾರ್ಪೊರೇಟ್ ನೋಡಿ, ಇವಾಗ ಎಕಾನಮಿ ಡೆವಲಪ್ ಆಗ್ಬೇಕಂದ್ರೆ ಕಾರ್ಪೊರೇಟರ್ ವರ್ಕ್ ಮಾಡ್ತಿರೋರ್ಗೆ ಅವ್ರಿಗೆ ಇಮ್ಯುನಿಟಿ ಜಾಸ್ತಿ ಇರಬೇಕು, ಝೀಲ್ ಇರಬೇಕು, ಎನರ್ಜಿ ಇರಬೇಕು. ಬಟ್ ಇವತ್ತು ಏನಾಗಿದೆ, ನೀವು IT ಸೆಗ್ಮೆಂಟ್ ನೋಡಿ, ಎಲ್ರಿಗೂ ಬ್ಯಾಕ್ ಪೇನ್, BP, ಶುಗರ್, ಕೊಲೆಸ್ಟ್ರಾಲ್ ವೆರಿ ಕಾಮನ್. ಸೊ ಅದನ್ನ ಅಲೋಪತಿಲಿ ಕ್ಯೂರ್ ಆಗಲ್ಲ. ಮತ್ತೇನ್ ಮಾಡ್ಬೇಕು, ಸಿಸ್ಟಮ್ ಅಲ್ಲಿ ಇದ್ರೆ ಮಾತ್ರ ಸಾಧ್ಯ. ಹಾಗಾಗಿ ಇವತ್ತು ಚೇಂಬರ್ ಆಫ್ ಕಾಮರ್ಸ್ ಇಂದ ಎಲ್ಲಾ ಕಾರ್ಪೊರೇಟ್ಸ್ ನ ಅಫಿಷಿಯಲ್ ಆಗಿ ನಾವು ಆಯುಷ್ ಟಿವಿ ಟೈ ಅಪ್ ಮಾಡ್ಕೊಂಡಿದೀವಿ, ಆಲ್ ಕಾರ್ಪೊರೇಟ್ಸ್. ಮೂರನೇದು, ಈ ಆಯುಷ್ ಸಿಸ್ಟಮ್ ಜನಕ್ಕೆ ತಲುಪಬೇಕು ಅಂದ್ರೆ ಇನ್ಫ್ಲೂಯೆನ್ಸರ್ಸ್ ಬೇಕು, ಸೆಲೆಬ್ರಿಟಿಗಳು ಬೇಕು. ಆ ನಿಟ್ಟಿನಲ್ಲಿ ಫಿಲಂ ಇಂಡಸ್ಟ್ರಿ ಜೊತೆ ಅಫಿಷಿಯಲ್ ಆಗೂ ಇವತ್ತು ಟೈ ಅಪ್ ಆಯ್ತು, ಅದು ಅನೌನ್ಸ್ ಕೂಡ ಆಯ್ತು. ಈಗ ಇದನ್ನೆಲ್ಲಾನು ಮಾಡೋದಕ್ಕೆ ನಾವೇನೋ ಟೈ ಅಪ್ ಮಾಡ್ಕೊಂಡ್ಬಿಟ್ವಿ. ಏನ್ ಧೈರ್ಯದ ಮೇಲೆ ಟೈ ಅಪ್ ಮಾಡ್ಕೊಂಡ್ವಿ ಅಂದ್ರೆ ನಿಮ್ಗಳ ಕೋಆಪರೇಷನ್ ಧೈರ್ಯದ ಮೇಲೆ ನಾವು ಟೈ ಅಪ್ ಮಾಡ್ಕೊಂಡ್ವಿ. ಈಗ ತಾನೇ ಡಾಕ್ಟರ್ ರಾಘವೇಂದ್ರ ಅವರು ಹೇಳಿದ್ರು, ಯುನೈಟೆಡ್ ಆದ್ರಿಂದ ಇವತ್ತು ಎಲ್ಲ ಅಸೋಸಿಯೇಷನ್ ಒಟ್ಟಿಗೆ ಸೇರಿ ಮೋರ್ ದೆನ್ 5,000 ಡಾಕ್ಟರ್ ಸೇರಿದ್ರೆ ಒಂದು ಜೋರ ಚಪ್ಪಾಲೆ ನಿಮ್ಗೆ. ಏನಕ್ಕೆ ಯುನೈಟೆಡ್ ಆದ್ವಿ ಅಂದ್ರೆ ಒಂದೇ ಮನುಕುಳಕ್ಕೆ ಒಳ್ಳೇದು ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ಇವತ್ತು ಆಯುಷ್ ಡಾಕ್ಟರ್ಸ್ ಅವರ ಸಿಲೆಬಸ್ ಅಲ್ಲೇ ಕಲ್ಚರ್ ಬೇಸ್ಡ್ ಇದೆ, ನೇಚರ್ ಬೇಸ್ಡ್ ಇದೆ. ಅವರ ಒಂದು ಗುಣದಲ್ಲೇನೆ ಆಗಿ ಆ ಒಂದು ಸಾತ್ವಿಕತೆ ಇರೋದ್ರಿಂದ ನೀವುಗಳು ಮಾತ್ರ ರೂರಲ್ ಅಲ್ಲಿ ಸಿಗೋದು, ಬೇರೆಯವ್ರು ಸಿಗಲ್ಲ. ಮೂಲೆಯಲ್ಲೂ ಯಾರು ಡಾಕ್ಟರ್ ಇದಾರೆ ಅಂದ್ರೆ ಕೇವಲ ಆಯುಷ್ ಡಾಕ್ಟರ್ಸ್. ವೇರ್ ಅಫೋರ್ಡ್ ಮಾಡಕ್ ಆಗದಿರೋಂತ ಜನ ಇದಾರೆ, ಅಲ್ಲಿ ಯಾರಪ್ಪ ಇರೋದು ಅಂದ್ರೆ ಕೇವಲ ಆಯುಷ್ ಡಾಕ್ಟರ್ಸ್. ಈ ನಿಟ್ಟಿನಲ್ಲಿ ನಾನು ಇವತ್ತು ಆರೋಗ್ಯ ಮಂತ್ರಿಗಳಿಗೆ ಒಂದು ಕಮಿಟ್ಮೆಂಟ್ ಕೊಡ್ತಾ ಇದ್ದೀನಿ. ನಿಮ್ಮ ಪರವಾಗಿ ಏನು ಇಮ್ಯೂನ್ ವೆಲ್ನೆಸ್ ಮೂವ್ಮೆಂಟ್ ಇದೆ, ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಜನಕ್ಕೂ ನಾವು ತಲುಪಿಬಿಟ್ಟು ಇದಕ್ಕೊಂದು ಮಾಡೆಲ್ ಮಾಡ್ತೀವಿ ಕರ್ನಾಟಕ ಸ್ಟೇಟ್ ನ. ಇದು ಗ್ಯಾರಂಟಿ. ಇಟ್ಸ್ ಅ ಕಮಿಟ್ಮೆಂಟ್ ವಿಚ್ ವಿ ಆಲ್ರೆಡಿ ಸ್ಟಾರ್ಟೆಡ್. ನೆಕ್ಸ್ಟ್ ಇವನ್ನೆಲ್ಲ ಮಾಡಬೇಕು ಅಂದ್ರೆ ಲೀಡರ್ ಬೇಕು. ಯಾರಪ್ಪ ಲೀಡರ್ ಅಂದ್ರೆ, ನಮ್ಮಲ್ಲಿ ಸುಮಾರು ಕಾನ್ಸ್ಟಿಟ್ಯೂಯೆನ್ಸಿ ಇದೆ. ಆ ಕಾನ್ಸ್ಟಿಟ್ಯೂಯೆನ್ಸಿಲಿ ಇಟ್ ಈಸ್ ವೆರಿ ಈಸಿ. ಏಕೆಂದ್ರೆ ಕಮ್ಯುನಿಟಿ ಬೇಸ್ಡ್ ಇರುತ್ತೆ ಅಥವಾ ಒಂದು ಅಜೆಂಡಾ ಬೇಸ್ಡ್ ಇರುತ್ತೆ. ಒಂದು ಸಲಿ ನೀವು ಗಾಂಧಿನಗರ್ ಕಾನ್ಸ್ಟಿಟ್ಯೂಯೆನ್ಸಿಗೆ ಹೋಗಿ, ನೀವು ಹೋಗ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ಸರ್ ನಿಮ್ ನೋಡಕ್ಕೆ 2-3 ಸಲ ಬಂದಿದ್ದೆ, ತಪ್ಪು ತಿಳ್ಕೊಬೇಡ, ಓಪನ್ ಆಗಿ ಮಾತಾಡ್ತೀನಿ, ನಂಗೆ ಸ್ಪೀಚ್ ಬರಲ್ಲ. ಒಂದು ಸೆಟ್ ಬಂತು, ಇಲ್ಲೆಲ್ಲ ಉಂಗುರಗಳು ಹಾಕೊಂಡು ಗುಂದು ಬಿಟ್ಕೊಂಡು ಬಂದ್ರು, ಕೋಪದಲ್ಲಿ ಬಂದ್ರು, ಸಾಹೇಬ್ರನ್ ಬೇಟೆ ಆದ್ರು, ಖುಷಿಯಿಂದ ಹೋದ್ರು. ನೆಕ್ಸ್ಟ್ ಇನ್ನೊಬ್ರು ಬಂದ್ರು, ತುಂಬಾ ಹೈ ಕ್ಲಾಸ್ ಅವ್ರು ಬಂದ್ರು. ಅವ್ರು ಬಂದಾಗ್ಲೂ ಏಸೆ ಬರಂಗೆ ವಯಸ್ಸಕರಿಗೆ ವಯಸ್ಸು ಎತ್ಕೊಂಡು ಹೋದ್ರು. ಅಲ್ಲಿ ಹೋಗಿದ್ ಕೂಡಲೇ ಓಚುಕ ಖುಷಿಯಿಂದ ಬಂದ್ರು. ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ಎಲ್ಲಾ ಸೆಗ್ಮೆಂಟ್ ಜನ ಸಿಗ್ತಾರೆ ಗಾಂಧಿನಗರದಲ್ಲಿ. ಸ್ಲಮ್ ಇಂದ ಹಿಡಿದು ಹೈ ಎಂಡ್ ಇರ್ದು. ಆಮೇಲೆ ಗಾಂಧಿನಗರನಲ್ಲೇ ಆರ್ಟ್ ಆಫ್ ಬ್ಯಾಂಗ್ಳೂರ್. ಆಪರ್ಚುನಿಟಿಗಳು ಹುಡ್ಕೊಂಡು ಬರುವಂತವ್ರು ಬರೀ ಆಪರ್ಚುನಿಟಿ ನೋಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಆಪರ್ಚುನಿಟಿ ನೋಡ್ಕೊಂಡ್ ಬರ್ತಾರೆ. ಅಂತ ಜನ ಸತತವಾಗಿ 6 ಸಲ ಗೆಲ್ಲಬೇಕು ಅಂದ್ರೆ ಈಸ್ ದ ಲೀಡರ್. ಎಂತವ್ರೇ ಬರ್ಲಿ, ಅವ್ರು ನಿಜ ಹೇಳ್ತೀನಿ, ಅವ್ರು ಕೋಪ ಮಾಡ್ಕೊಂಡಿದ್ ನೋಡಿಲ್ಲ. ನೀವು ಅಲ್ಲಿ ಒಂದ್ಸಲಿ ನೀವು ಕೂತ್ಕೊಳ್ರಿ. ನಾವು ಈ ಒಂದು ಕಾನ್ಫರೆನ್ಸ್ ಮಾಡೋಗ್ಲೇ ತಲೆ ಕೆಟ್ಟೋಗುತ್ತೆ ದಿನ ಕಾನ್ಫರೆನ್ಸ್ ಅಲ್ಲಿ. ಯಾಕಂದ್ರೆ ಇಮೋಷನಲ್ ಟರ್ಬುಲೆನ್ಸ್ ಹೆಂಗಾಗುತ್ತೆ ಅಂದ್ರೆ, ನೀವು ಹೆಣ್ಮಕ್ಳು ಬರ್ತಾರೆ, ಅವ್ರೇನೋ ಒಂದು ಅಜೆಂಡಾ ಬರ್ತಾರೆ, ಇನ್ನೊಬ್ರು ಪೊಲೀಸ್ ಸ್ಟೇಷನ್ಗೆ ಹೇಳ್ಬೇಕು ಅಂತ ಕೂಲ್ ಆಗಿ ಎಲ್ರಿಗೂ ಸೊಲ್ಯೂಷನ್ ಕೊಡ್ತಾರೆ. ಒಂದು ಸಲ ರಿಕ್ವೆಸ್ಟ್, ಅವ್ರ ಆಫೀಸಲ್ಲಿ ಹೋಗಿ ನೋಡಿ, ಯು ವಿಲ್ ಸಿ ದ ರಿಯಲ್ ಲೀಡರ್ ಹೂ ಡಸಂಟ್ ಸ್ಪೀಕ್ ಬಟ್ ಈಸ್ ಎ ಮ್ಯಾನ್ ಆಫ್ ಆಕ್ಷನ್.
ಇದ್ರ ಬಗ್ಗೆ ನನಗೆ ಪವನ್ ಅವ್ರು ಹೇಳ್ತಾನೆ ಇದ್ರು, ಹರಿಕೃಷ್ಣ ಸರ್ ಹೇಳ್ತಾ ಇದ್ರು, ಏನೇ ಆಗ್ಲಿ ನಮ್ ಪುಣ್ಯ ಆಯುಷ್ ಟಿವಿಲಿ ಏನಾರು ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಹೆಲ್ತ್ ಮಿನಿಸ್ಟ್ರು ಇವ್ರು ಇದ್ದಾಗ್ಲೇನೆ ಮಾಡಿದ್ರೆ ಗೆದ್ವಿ, ಇಲ್ಲಾಂದ್ರೆ ಮತ್ತಾಗಲ್ಲ. ಸತ್ಯವಾದ ಮಾತಿದ್ದು. ಆಮೇಲೆ ಸರ್ ಕೋಆಪರೇಷನ್ ಸತ್ಯ ನೀವು ಒಬ್ರು ಬಿಟ್ರೆ ಎಲ್ಲಿಂದ ನಮ್ ಕೋಆಪರೇಷನ್ ಸಿಕ್ಕಿಲ್ಲ ಸರ್. ಎಲ್ಲ ಕಷ್ಟಪಟ್ಟು ಮಾಡಿದ್ವಿ, ಇವ್ರೊಬ್ರು ನಿಂತ್ರು. ಇವರ ಕೋಆಪರೇಷನ್ ನಮ್ಮ ಶಕ್ತಿಯಾಗಿತ್ತು. ಒಂದು ಜೋರಾದ ಚಪ್ಪಲೆ ನಮ್ಮ ಆರೋಗ್ಯ ಮಂತ್ರಿಗಳಿಗೆ. ನಿಮ್ಗಳ ಬೇಡಿಕೆ ಏನು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಪದೇ ಪದೇ ಹೋಗಿ ಹೇಳಿ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು. ನಾವೇನು ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಅವ್ರಿಗೂ ಗೊತ್ತು ಆಯುಷ್ ಅಂದ್ರೆ ಗೊತ್ತಲ್ಲಪ್ಪ ಅಂತ. ಬಟ್ ನಾನು ಇವತ್ತೊಂದು ವಿಷಯ ಹೇಳ್ತೀನಿ. ಈ ಸರ್ಕಾರ ಇದೆ ಅಲ್ಲ, ನೀವು ಅಬ್ಸರ್ವ್ ಮಾಡಿ, ಎಲ್ರೂ ಇಂಪಾಸಿಬಲ್ ಇವ್ರ ಕೈಲಿ ಮಾಡಕ್ಕಾಗಲ್ಲ ಅನ್ನೋವಂಥದ್ದನ್ನೇ ಮಾಡಿರೋದು. ಆಗಲ್ಲ ಅನೌನ್ಸ್ ಮಾಡ್ಬಿಟ್ಟವ್ರು ಎಲೆಕ್ಷನ್ ಬಿಫೋರ್ ಅದ್ ಹೆಂಗ್ ಮಾಡ್ಬಿಡ್ತಾರೆ ನೋಡೋಣ. ಮಾಡಿದ್ದಾರೆ, ಮಾಡ್ಕೊಂಡು ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಇಂಪಾಸಿಬಲ್ ಮಾಡೋವಂಥ ತಾಕತ್ತು ಇದೆ. ನೀವು ನಮ್ಗೆ ಸ್ವಾತಂತ್ರ್ಯ ಬಂದಾಗಿಂದ ನೋಡಿ, ಈ ಸರ್ಕಾರದಿಂದನೇ ಇಂಪಾಸಿಬಲ್ ಕೆಲಸ ಆಗಿರೋದು. ಎಲ್ಲ ಆದ್ಮೇಲೆ ಬೇರೆಯವ್ರು ಬಂದವರು. ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಏನು ನಿಮ್ಮ ಬೇಡಿಕೆಗಳಿದೆ, ಅಕಸ್ಮಾತ್ ನಮ್ಮ ಈ ಆರೋಗ್ಯ ಮಂತ್ರಿಗಳು ಮಾಡದೆ ಹೋದಲೆ ಮತ್ತಿನ್ಯಾರ ಕೈಲೂ ಮಾಡಕ್ಕಾಗಲ್ಲ. ಇದು ಓಪನ್ ಆಗಿ ಹೇಳ್ತೀನಿ. ಬಟ್ ಅವರು ಇಮಿಡಿಯೇಟ್ ಆಗಿ ಮಾಡೋ ಮನ್ಸಿದ್ರು ಕೂಡ ಈ ಗೊತ್ತಲ್ಲ ಪಾಲಿಸಿ, ರೂಲ್ಸ್, ರೆಗ್ಯುಲೇಷನ್, ಇಂಟೆಲೆಕ್ಚುಯಲ್ ಮೈಂಡ್ಸ್ ಬಂದು ಪಾಪ ಅವ್ರಿಗೂ ಚಾಲೆಂಜಸ್ ಇರುತ್ತೆ. ಬಟ್ ಏನೇ ಚಾಲೆಂಜ್ ಇದ್ರು ನಾನಿವತ್ತು ಘಂಟಾಘೋಷವಾಗಿ ಹೇಳ್ತೀನಿ, ಇವ್ರ ಕೈಲಿ ಮಾತ್ರ ಸಾಧ್ಯ ಸಾಧ್ಯ ಸಾಧ್ಯ. ಅದು ಈ ಸರ್ಕಾರದಲ್ಲಿ ಮಾತ್ರ ಸಾಧ್ಯ. ಸರ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಮೂಲೆಯಲ್ಲೂ ಇವ್ರ ಕಮಿಟ್ಮೆಂಟ್ ಸರ್. ನಾವೆಲ್ಲ ಟೈಅಪ್ ಮಾಡ್ಕೊಂಡ್ಬಿಟ್ಟಿದ್ವಿ, ಎಲ್ಲ ಕಡೆನೂ ಹೋಗ್ಬೇಕು. ನೀವೆಲ್ಲರೂ ಬರ್ತೀರಾ, ವರ್ಕ್ ಮಾಡ್ತೀರಾ ಹೊರಗಡೆ. ಈ ಡಾಕ್ಟರ್ಗಳು ಬಿಟ್ಟು ಬೇರೆ ಡಾಕ್ಟರ್ ಕರ್ಕೊಂಡು ಹಳ್ಳಿಲಿ ಎಲ್ಸಾರು ಹೋಗೋದು. ಮೂಲೆಯಲ್ಲಿ ಇಮ್ಯೂನ್ ವೆಲ್ನೆಸ್ ಮೂವ್ಮೆಂಟ್ ನಿಮ್ಮನ್ನ ಇಟ್ಕೊಂಡೇ ಮಾಡಬೇಕು. ಹಾಗಾಗಿ ಇದನ್ನ ಮಾಡಬೇಕು ಅಂದ್ರೆ ಅವರೊಂದು ಸಣ್ಣ ಪುಟ್ಟ ಬೇಡಿಕೆಗಳಿದೆ, ಅದೊಂದು ಎವಿ ಮುಖಾಂತರ ತೋರಿಸ್ತೀವಿ. ದಯವಿಟ್ಟು ಅದು ಪೂರೈಸಬೇಕು. ಇವ್ರಿಗೋಸ್ಕರ ಅಲ್ಲ. ಇವ್ರು ಹೇಳ್ದಾಗ ನಾನು ಏನ್ ಮಾಡಿದೆ, ಪಬ್ಲಿಕ್ ಅಲ್ಲಿ ಹೋದಾಗ ಪಬ್ಲಿಕ್ ಮುಖಾಂತರ ಅಪೀಲು, ಲಕ್ಷಾಂತರ ಅಪೀಲು ವಿತ್ ಸಿಗ್ನೇಚರು. ಇವತ್ತು ಇದೆಲ್ಲ ಆದ್ಮೇಲೆ ಮುಂದೆನೆ ತಂದಿರ್ತೀವಿ. ಇನ್ನ ಬರ್ತಾ ಇದೆ ಪಬ್ಲಿಕ್ ಅಪೀಲು. ದ ನೀಡ್ ಆಫ್ ದಿ ಆಯುಷ್ ಡಾಕ್ಟರ್ಸ್ ಇಂಟಿಗ್ರೇಷನ್. ಇಟ್ ಈಸ್ ಎ ರಿಕ್ವೈರ್ಮೆಂಟ್ ಆಫ್ ದಿ ಪಬ್ಲಿಕ್, ನಾಟ್ ಆಫ್ ಆಯುಷ್ ಡಾಕ್ಟರ್ಸ್. ಈ ನಿಟ್ಟಿನಲ್ಲಿ ಹೆಚ್ಚಿನ ಟೈಮ್ ತಗೊಳ್ಳಲ್ಲ ನಾನು. ಆಯುಷ್ ಟಿವಿ ಮ್ಯಾನೇಜ್ಮೆಂಟ್ ಮತ್ತೆ ಹೇಳ್ತೀನಲ್ಲ, ಇಂಥ ಮ್ಯಾನೇಜ್ಮೆಂಟ್ ಎಲ್ಲೂ ಸಿಗಲ್ಲ. ಟೀಮು ಅಷ್ಟೇ, ಮೀಡಿಯಾ ಇದ್ದಂಗೆ ಎಲ್ಲ. ಇದು ಒಂಥರ ಸ್ಪಿರಿಚುವಲ್ ಸೆಂಟರ್ ನಮ್ಮ ಆಯುಷ್ ಟಿವಿ. ನಾವು ಮಾಡುವಂತ ಕಲ್ಸ್ಗಳೆಲ್ಲ ಇತಿಹಾಸ ಓರಿಯೆಂಟೆಡ್ ಇರುತ್ತೆ. ಅದಕ್ಕೆ ಸಾಕ್ಷಿ ಗ್ಲೋಬಲ್ ವೆಲ್ನೆಸ್ ಮೀಟ್, ಹೆಸರ್ನೋ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸ್ ಅಲ್ಲಿ ನಾವು ಏನ್ ಕಮಿಟ್ಮೆಂಟ್ ಮಾಡ್ತೀವಿ ಅಂದ್ರೆ, ಇಮ್ಯೂನ್ ವೆಲ್ನೆಸ್ ಮೂವ್ಮೆಂಟ್ ಮೂಲೆಯಲ್ಲೂ ನಾವು ತಗೊಂಡು ಹೋಗ್ತಾ ಇದೀವಿ. ಅಫಿಷಿಯಲಿ ಟೈಅಪ್ ಆಗಿದ್ವಿ. ಅದಕ್ಕೆ ಶಕ್ತಿ ಲೀಡರು ನಮ್ಮ ಆರೋಗ್ಯ ಮಂತ್ರಿಗಳು.